ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಮನುಷ್ಯನ ಬದುಕಿನೊಳಗೆ ಆಸೆ ಅನ್ನುವಂಥದ್ದು ಇರಬೇಕು, ಆದರೆ ಅದು ದುರಾಸೆ ಅಂತ ಆಗಿರಬಾರ್ದು. ಆ ಕಾರಣದಿಂದ ಆಸೆಯನ್ನು ಇತಿಮಿತಿಯೊಳಗೆ ಇಟ್ಕೊಂಡ್ರೆ ಮಾತ್ರ ಬದುಕಿನೊಳಗೆ ಉನ್ನತಿಯನ್ನು ಏಳಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯದ. ಸಾಕಷ್ಟು ವಿಚಾರಗಳನ್ನು ಕೇಳ್ತೀವಿ, ಆದರೆ ಅವುಗಳನ್ನು ಬದುಕಿನೊಳಗೆ ಆಚರಿಸ್ಕೊಂಡು ಬರಲಿಲ್ಲ ಅಂತಂದ್ರೆ ಯಾವುದೇ ಅರ್ಥ ಇರಂಗಿಲ್ಲ. ನೂರ ನೋದಿ ನೂರ ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು. ನೂರ ನೋದಿ ನೂರ ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು. ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ತಮ್ಮ ಇನ್ನೊಂದು ವಚನದೊಳಗೆ ಬರೀತಾರೆ. ನೂರ ನೋದಿ ನೂರ ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು. ನಾವು ಸಾಕಷ್ಟು ವಿಚಾರಗಳನ್ನು, ಒಳಿತನ್ನು, ಆದರ್ಶಗಳನ್ನು, ಸಂತ ಮಹಂತರ ಚರಿತ್ರೆಯನ್ನು ಎಲ್ಲವನ್ನು ಕೇಳ್ತೀವಿ. ಆದರೆ ಕೇಳಿದ ಮೇಲೂ ಕೂಡ ಆಸೆ ಹರಿಲಿಲ್ಲ ಅಂತಂದ್ರೆ, ಮನಸ್ಸಿನೊಳಗಿನ ಕ್ರೋಧ ಹೋಗಲಿಲ್ಲ ಅಂತಂದ್ರೆ ಕೇಳಿದ್ದಕ್ಕೆ ಏನು ಅರ್ಥದ ಅನ್ನುವಂಥ ಪ್ರಶ್ನೆಯನ್ನು ಈ ಒಂದು ವಚನದೊಳಗೆ ಕೊಟ್ಕೊಂಡು ಬರ್ತಾರೆ. ಆಸೆ ಹರಿಯದು ರೋಷ ಬಿಡದು. ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಮಾತಿನಂಗೆ ಮನಸ್ಸಿಲ್ಲ, ನಮ್ಮ ಮನಸ್ಸು ಏಕಾಗ್ರವಾಗಿಲ್ಲ. ಯಾವ ಆದರ್ಶಗಳನ್ನು ಕೇಳ್ತೀವಿ, 100 ವಿಚಾರಗಳನ್ನು ಕೇಳ್ತೀವಿ, 100 ನೋದಿ 100 ಕೇಳಿದರೇನು. ಯಾವತ್ತೂ ಕೂಡ ನಮ್ಮ ಆಸೆ ಹರಿಬೇಕು, ರೋಷ ಬಿಡಬೇಕು, ಅಸೂಯೆ ಹೋಗಬೇಕು. ನಾವು ಇನ್ನೊಬ್ಬರ ವಸ್ತುವನ್ನು, ಪರರ ವಸ್ತುವನ್ನು ಪಾಷಾಣ ಅಂಥೇಳಿ ತಿಳ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೇಳ್ತೀವಿ, ಆದರೆ ಅದು ಹೋಗಲಿಲ್ಲ ಅಂತಂದ್ರೆ. ಒಂದು ಸಾರಿ ಏನಾಗಿತ್ತು ಅಂದ್ರೆ 12ನೇ ಶತಮಾನದೊಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ಆ ಅಣ್ಣ ಬಸವಣ್ಣನವರ ಒಂದು ಸಾನ್ನಿಧ್ಯದೊಳಗೆ, ಸಾಮೀಪ್ಯದೊಳಗೆ, ಸಾರಥ್ಯದೊಳಗೆ ಎಲ್ಲ ಶಿವಶರಣರು ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಈ ಬದುಕು ಅನ್ನುವಂಥದ್ದು ಕರ್ತಾರನ ಕಮ್ಮಟ. ಈ ಬದುಕನ್ನು ಇಷ್ಟು ಚಂದ ನಡೆಸಬೇಕಲ್ಲ, ಇಷ್ಟು ಅದ್ಭುತವಾಗಿ ನಡೆಸಬೇಕಲ್ಲ ಅಂಥೇಳಿ ತಮ್ಮ ಇಡೀ ಬದುಕನ್ನು ಒಂದು ಕಾರ್ಯಾಗಾರವನ್ನಾಗಿ ಮಾಡಿಕೊಂಡು, ಇಡೀ ಬದುಕನ್ನು ಒಂದು ಕಾರ್ಯಾಗಾರವನ್ನಾಗಿ ಮಾಡಿಕೊಂಡು ಎಲ್ಲ ಶಿವಶರಣರು ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಅಷ್ಟೆಲ್ಲ ಶಿವಶರಣರ ಮಧ್ಯದೊಳಗೆ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಂಕಮ್ಮ ಅನ್ನುವಂಥ ಆದರ್ಶ ದಂಪತಿಗಳು ತಮ್ಮ ಬದುಕನ್ನು ಆ ಶರಣರ ಮಧ್ಯದೊಳಗೆ ಕಳ್ಕೊಂಡು ಬರ್ತಾಯಿದ್ರು. ಆಸೆ ಅನ್ನುವಂಥದ್ದು ಆ ಎಲ್ಲ ಶಿವಶರಣರು ಬದುಕಿನೊಳಗೆ ಅಳವಡಿಸ್ಕೊಂಡು ಬಂದಿರತಕ್ಕಂಥ ಸತ್ಯ ಏನು ಅಂತಂದ್ರೆ, ಅವರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಮಾಡುವಂಥದ್ದು ಲಿಂಗ ನಿರೀಕ್ಷಣೆ, ಲಿಂಗ ಪೂಜೆಯನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇದಾಗಿ ಪ್ರಾತಃ ಕಾಲದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಲಿಂಗ ಪೂಜೆಯನ್ನು ಮಾಡೋದು, ಲಿಂಗ ನಿರೀಕ್ಷಣೆ. ಅದರ ನಂತರ ಬರೀ ಲಿಂಗ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಲಿಂಗ ನಿರೀಕ್ಷಣೆ ಆದ ನಂತರ ಸತ್ಯ ಶುದ್ಧ ಕಾಯಕ. ಕಾಯಕ ಅನ್ನುವಂಥದ್ದು ಸಹಜ, ನಾವು ಎಲ್ಲ ಕೆಲಸಗಳಿಗೂ ಕಾಯಕ ಅನ್ನುವಂಥ ಶಬ್ದ ಕೊಡ್ತೀವಿ ಇವತ್ತಿನ ದಿವಸ. ಯಾವುದು ಕಾಯಕ ಅಂಥೇಳಿ ನಾವು ವಿಚಾರ ಮಾಡಿದ್ರೆ ಅಲ್ಲಿ ಆ ಶಬ್ದಕ್ಕೆ ಮುಂಚೆ ಶಬ್ದಗಳನ್ನು ಸೇರ್ಸ್ಯಾರವ್ರು. ಕಾಯಕ ಹೆಂಗಿರಬೇಕು? ಸತ್ಯವಾಗಿರಬೇಕು ಮತ್ತು ಶುದ್ಧವಾಗಿರಬೇಕು. ಇನ್ನೊಬ್ಬರ ಯಾವುದೇ ಪರಿಶ್ರಮ ಆ ನಮ್ಮ ದುಡಿಮೆಯೊಳಗೆ ಇರಬಾರ್ದು, ಇನ್ನೊಬ್ಬರ ಭಾಗ ನಮ್ಮ ದುಡಿಮೆಯೊಳಗೆ ಇರಬಾರ್ದು. ಹಂಗಂಥೇಳಿ ನಮ್ಮ ದುಡಿಮೆ ಬಹಳ ಪ್ರಾಮಾಣಿಕವಾಗಿರಬೇಕು. ಆ ಕಾರಣದಿಂದ ಹೇಳ್ತಾರವರು ಸತ್ಯ ಶುದ್ಧ ಕಾಯಕ ಅಂತ ಹೇಳ್ತಾರೆ ಶರಣರು. ಆ ಸತ್ಯ ಶುದ್ಧ ಕಾಯಕ ಮೊದಲನೇದು ಬೆಳಗ್ಗೆ ಎದ್ದ ತಕ್ಷಣ ಲಿಂಗ ನಿರೀಕ್ಷಣೆ, ಎರಡನೇದಾಗಿ ಸತ್ಯ ಶುದ್ಧ ಕಾಯಕ, ಮತ್ತು ಇಷ್ಟ ಮಾಡಿದ್ರೆ ಮುಗಿದು ಬಿಡ್ತೇನೆ. ಆಮೇಲೆ ಮೂರನೇದಾಗಿ ದಾಸೋಹ. ತಾವು ಏನು ದುಡಿದು ಬರ್ತಾರೆ, ತಮ್ಮ ಬದುಕಿಗೆ ಎಷ್ಟು ಬೇಕು, ತಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬದುಕಿನೊಳಗೆ ಉಳಿಸಿಕೊಂಡು ಉಳಿದದ್ದೆಲ್ಲವನ್ನು
ಈ ಲೋಕಕ್ಕೆ ಕೊಡುವಂಥ ಪ್ರಯತ್ನ, ಈ ಜನರಿಗೆ ಕೊಡುವಂಥ ಪ್ರಯತ್ನ, ಅದನ್ನು ಇನ್ನೊಬ್ಬರಿಗೆ ಎತ್ತಿ ಕೊಡುವಂಥ ಪ್ರಯತ್ನ, ಇನ್ನೊಬ್ಬರ ಸಂತೋಷದೊಳಗೆ ಇನ್ನೊಬ್ಬರ ಸಮಾಧಾನದೊಳಗೆ ತಮ್ಮ ಸಮಾಧಾನವನ್ನು, ಇನ್ನೊಬ್ಬರ ಸಂತೋಷದೊಳಗೆ ತಮ್ಮ ಸಂತೋಷವನ್ನು ಕಾಣುವಂಥ ಪ್ರಯತ್ನವನ್ನು ಎಲ್ಲ ಶಿವಶರಣರು ಮಾಡ್ಕೊಂಡು ಬಂದರು. ಅಲ್ಲಿ ಅನುಕೂಲ ಇದ್ದಂಥವರು ದೊಡ್ಡ ಪ್ರಮಾಣದೊಳಗೆ ದಾಸೋಹಗಳನ್ನು, ತಮ್ಮ ದುಡಿಮೆ ಎಷ್ಟಿರ್ತೋ ತಮ್ಮ ದುಡಿಮೆಯ ಹಂತಕ್ಕೆ ಸರಿ ಹೋಗುವಂಥ, ತಮ್ಮ ದುಡಿಮೆಗೆ ಸರಿ ಹೋಗುವಂತಹ ದಾಸೋಹಗಳನ್ನು ಎಲ್ಲ ಶಿವಶರಣರು ನಡೆಸ್ಕೊಂಡು ಬರ್ತಾಯಿದ್ರು. ಇಂಥ ಶಿವಶರಣರ ಮಧ್ಯದೊಳಗೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನೂ ಕೂಡ ಬದುಕ್ತಾಯಿದ್ರು. ನಾವೆಲ್ಲ ಕೇಳಿದ್ರೆ ವಿಚಿತ್ರ ಅಂತ ಅನ್ನಿಸ್ಬೋದು. ದಾಸೋಹ ಆದಮೇಲೆ ಕೊನೆಯದಾಗಿ ಅನುಭಾವ, ಇದು ಭಾಳ ಅದ್ಭುತ ಪರಿಕಲ್ಪನೆ. ಪ್ರತಿದಿನವೂ ಕೂಡ ತಾವು ಬದುಕಿನೊಳಗೆ ಏನನ್ನು ಕಂಡುಕೊಂಡ್ರು, ಲಿಂಗ ಪೂಜೆಯೊಳಗೆ ಏನನ್ನು ಕಂಡುಕೊಂಡ್ರು, ಸತ್ಯ ಶುದ್ಧ ಕಾಯಕವನ್ನು ಯಾವ ರೀತಿ ಪ್ರತಿಯೊಬ್ಬರು ಪರಿಪೂರ್ಣವಾಗಿ ನೆರವೇರಿಸ್ಕೊಂಡು ಬಂದರು, ಅದರ ನಂತರ ದಾಸೋಹದ ಪರಿಕಲ್ಪನೆಯನ್ನು ಯಾರ್ಯಾರು ಯಾವ ರೀತಿ ಮಾಡ್ಕೊಂಡು ಬಂದರು, ಅದರ ಜೊತೆಗೆ ಅಂಥ ಎಲ್ಲ ವಿಚಾರಗಳನ್ನು, ತಮ್ಮ ಅನುಭವಗಳನ್ನು ಎಲ್ಲ ಶಿವಶರಣರು ಕೂತ್ಕೊಂಡು ಅನುಭವವನ್ನು ಮಾಡ್ತಿದ್ರು. ಅನುಭವ ಮಂಟಪದೊಳಗೆ ಸೇರಿಕೊಂಡು ತಮ್ಮೆಲ್ಲ ಬದುಕಿನ ಸತ್ಯಗಳನ್ನು, ತಮ್ಮೆಲ್ಲ ಬದುಕಿನ ಅನುಭವಗಳನ್ನು ಅಲ್ಲಿ ತಿಳಿದಂಥವ್ರ ಜೊತೆ ಹಂಚ್ಕೋತಾ ಇದ್ದರು. ತಿಳಿದೇ ಇರೋದಂಥದ್ದನ್ನು ಚಿಂತನೆ ಮಾಡ್ತಾಯಿದ್ರು. ಇವೆಲ್ಲ ನಡೀತಾ ಇರಬೇಕಾದ್ರೆ ಅವರ ಮಧ್ಯದೊಳಗಿರುವಂಥ ಆಯ್ದಕ್ಕಿ ಮತ್ತು ಲಕ್ಕಮ್ಮ ದಂಪತಿಗಳು, ಇಲ್ಲಿ ಅವರ ಬದುಕು ಎಷ್ಟು, ಅವರ ಕಾಯಕ ಏನಪ್ಪ ಅಂತಂದ್ರೆ, ಆಯ್ದಕ್ಕಿ ಮಾರಯ್ಯನವರ ಕಾಯಕ ಏನು ಅಂತಂದ್ರೆ, ಅಲ್ಲಿ ಏನು ಕಲ್ಯಾಣದೊಳಗೆ ಸಾವಿರಾರು ದಾಸೋಹಗಳು, ಎಲ್ಲ ಶಿವಶರಣರು ದಾಸೋಹವನ್ನು ಮಾಡುವಂಥವ್ರೆ. ಅಂತಹ ದಾಸೋಹಗಳ ಮುಂದುಗಡೆ ಇವರ ಕಾಯಕ ಏನು ಅಂತಂದ್ರೆ, ಆ ದಾಸೋಹದ ಮುಂದುಗಡೆ ಅಲ್ಲಿ ಧಾನ್ಯಗಳನ್ನು ಸ್ವಚ್ಛ ಮಾಡಿ, ಏನು ಉಳಿದಂಥ ಧಾನ್ಯಗಳನ್ನು ಬೀಸಾಡಿರ್ತಾರಲ್ಲ ಅವುಗಳನ್ನು ಆಯ್ಕೊಂಡು ಬರೋದು. ಹೆಸರು ಯಾಕೆ ಬಂತು? ಆಯ್ದಕ್ಕಿ ಮಾರಯ್ಯನವರು ಅಂದ್ರೆ ಆ ದಾಸೋಹದ ಮುಂದೆ ಸ್ವಚ್ಛ ಮಾಡಿ ಬೀಸಾಕಿರುವಂಥ ಕಾಳುಗಳನ್ನು, ಅದ್ರಾಗ ಒಂದಿಷ್ಟು ಚಲೋ ಕಾಳುಗಳಿರ್ತಾವಲ್ಲ ಅವುಗಳನ್ನು ಒಂದೊಂದಾಗಿ ಆಯುವಂಥದ್ದು. ಎಷ್ಟು ಏಕಾಗ್ರತೆ ಬೇಕಾಗ್ತದೆ ಅದಕ್ಕೆ. ಅಂಥ ಏಕಾಗ್ರತೆಯನ್ನು ಇಟ್ಕೊಂಡು ಆ ಕಾಯಕದೊಳಗೆ ಪ್ರೀತಿಯನ್ನು ಇಟ್ಟು, ಯಾಕಂದ್ರೆ ಅದು ಕಾಯಕ ಸುಮ್ಮನೆ ಮನಸ್ಸಿಲ್ಲಾರ್ದ ಮನಸ್ಸು ಮಾಡೋದಲ್ಲ, ಸತ್ಯ ಶುದ್ಧ ಕಾಯಕ. ಪ್ರತಿಯೊಂದು ಧಾನ್ಯಗಳನ್ನು ಹೆಕ್ಕಿ ತಂದು ಮನೆಯೊಳಗೆ ಹೆಂಡತಿ ಕೈಯೊಳಗೆ ಕೊಡ್ತಾಯಿದ್ರು. ಇದನ್ನು ಒಂದು ಸಾರಿ ಆಯ್ದಕ್ಕಿ ಮಾರಯ್ಯನವರ ಕಾಯಕ ಬಸವಣ್ಣನವರ ಗಮನಕ್ಕೆ ಬರ್ತದೆ. ಬಸವಣ್ಣನವರು ನೋಡ್ತಾರೆ, ಎಷ್ಟು ಪರಿಶ್ರಮದ ಕೆಲಸ ಇದು. ಆ ಎಲ್ಲ ದಾಸೋಹಗಳ ಮುಂದೆ ಇರುವಂಥ ಧಾನ್ಯಗಳನ್ನು ಆಯೋದು ಅಂದ್ರೆ ಸರಳ ಕೆಲಸ ಅಲ್ಲ, ಸಹಜ ಕೆಲಸ ಅಲ್ಲ. ನಾನು ಈ ಕಲ್ಯಾಣದೊಳಗೆ ಇರಬೇಕಾದ್ರೆ ನನ್ನನ್ನು ನಂಬಿ ಬಂದಂಥ ಶಿವಶರಣರು ಇಷ್ಟು ಕಷ್ಟಪಡಬಾರ್ದು ಅಂಥೇಳಿ ಬಸವಣ್ಣನವರ ಮನಸ್ಸಿನೊಳಗೆ ಬರ್ತದೆ. ಭಾಳ ನೋವಾಗ್ತದೆ ಬಸವಣ್ಣನವ್ರಿಗೆ, ಎಷ್ಟು ಕಷ್ಟಪಡಾಕತ್ತಾರ ನಮ್ಮ ಶರಣರು. ಒಂದು ಸತ್ಯಕ್ಕೋಸ್ಕರವಾಗಿ, ಒಂದು ತತ್ವಕ್ಕೋಸ್ಕರವಾಗಿ, ನಾವು ಅಂದ್ಕೊಂಡಿರುವಂಥ ಬದುಕನ್ನು ಬದುಕಲಿಕ್ಕೋಸ್ಕರವಾಗಿ, ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡಂಥ ಶರಣರು ಇಷ್ಟು ಕಷ್ಟಪಡಾಕತ್ತಾರಲ್ಲ, ನನ್ನ ಶರಣರು ಕಷ್ಟಪಡಬಾರ್ದು ಅಂತಂದ್ರು ಬಸವಣ್ಣನವರು. ಅಂದು ಅವ್ರಂತಾರ, ಆ ಬಸವಣ್ಣನವರ ದಾಸೋಹದೊಳಗೆ ಆ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಅಲ್ಲಿ ವ್ಯವಸ್ಥಾಪಕರಿಗೆ ಹೇಳ್ತಾರೆ, ಏನಿಲ್ಲ, ಪ್ರತಿದಿನ ನೀವೇನು ಸ್ವಚ್ಛ ಮಾಡಿ ಧಾನ್ಯಗಳನ್ನು ಚೆಲ್ತಿರಲ್ಲ, ಅದರ ಒಂದಿಷ್ಟು ಚಲೋ ಧಾನ್ಯನೂ ಚೆಲ್ಲಿ ಬಿಡ್ರಿ. ಯಾಕಂದ್ರೆ ಮಾರಯ್ಯನವರು ಬರ್ತಾರೆ, ಅವ್ರು ಬಂದರು ಅಂದ್ರೆ ಒಂದಿಷ್ಟು ಅವ್ರಿಗೆ ಅನುಕೂಲ ಆಗಬೇಕು, ಸುಲಭ ಆಗಬೇಕು ಕೆಲಸ. ಅದಕ್ಕೆ ಒಂದಿಷ್ಟು ಹೆಚ್ಚಿಗೆ ಧಾನ್ಯಗಳನ್ನು ಚೆಲ್ರಿ ಅಂಥೇಳಿ ಆಜ್ಞೆ ಮಾಡಿ ಹೋಗ್ತಾರೆ ಬಸವಣ್ಣನವರು. ಸರಿ, ಮಾರನೇ ದಿವಸ ಆ ದಾಸೋಹದ ವ್ಯವಸ್ಥಾಪಕರು ಹೆಚ್ಚಿಗೆ ಧಾನ್ಯಗಳನ್ನು ಚೆಲ್ತಾರೆ. ಚೆಲ್ಲಿದ ಮೇಲೆ ಮಾರಯ್ಯನವರು ಬರ್ತಾರೆ. ಪ್ರತಿದಿನದಂಗೆ ತಮ್ಮ ಕಾಯಕ ಎಲ್ಲ ಧಾನ್ಯಗಳನ್ನು ತಗೋತಾರೆ. ಎಲ್ಲ ಧಾನ್ಯಗಳನ್ನು ಹೆಕ್ಕಿ ತಗೊಂಡು ಅಲ್ಲಿಂದ ಒಂದು ಗಂಟು ಹೊತ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಮನೆಯೊಳಗೆ ಇಡ್ತಾರೆ. ಇಟ್ಟ ತಕ್ಷಣ ಹೆಂಡತಿ ನೋಡ್ತಾಳೆ, ಲಕ್ಕಮ್ಮನವ್ರು ನೋಡ್ತಾರೆ. ನೋಡಿದ ತಕ್ಷಣ ಇವತ್ತು ಗಂಟು ಭಾಳ ದೊಡ್ಡದದ, ನಾವು ಇವತ್ತಿನ ದಿವಸ ದಿನ 100 ರೂಪಾಯಿ ದುಡ್ಕೊಂಡು ಬರುವಂಥ ಗಂಡ
1,000 ರೂಪಾಯಿ ದುಡ್ಕೊಂಡು ಬಂದ್ರೆ ಎಲ್ಲಿಂದ ಬಂತು, ಹೆಂಗೆ ಬಂತು, ಯಾವ ಮಾರ್ಗದೊಳಗೆ ಸಂಪಾದನೆ ಮಾಡೀರಿ ಅಂಥೇಳಿ ಕೇಳಂಗಿಲ್ಲ ನಾವು. ನಿನ್ನೆ ತನಕ 100 ರೂಪಾಯಿ ತರ್ತಿದ್ರಿ, ಇವತ್ತು 1000 ತಂದಿರಿ, ನಾಳಿಂದ 2,000 ರೂಪಾಯಿ ತೊಗೊಂಬರ್ರಿ, 1000 ಯಾಕೆ ಅಂಥೇಳಿ ನಾವು ಪ್ರಶ್ನೆ ಮಾಡ್ತೀವಿ. ಆದ್ರೆ ಗಂಡ ಹೆಚ್ಚಿಗೆ ತಂದಾನಂದರೂ ಆ ಹೆಣ್ಮಗಳ ಮುಖದೊಳಗೆ ದುಗುಡ ಕಾಣಕತ್ತು. ನೋಡ್ತಾಳೆ ಹೆಣ್ಮಗಳು, ಗಂಟು ದೊಡ್ಡದಿತ್ತು. ಆಕೆ ಅಂತಾಳೆ, ಅಲ್ರಿ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಗಂಡನನ್ನು ಪ್ರಶ್ನೆ ಮಾಡ್ತಾಳೆ ಆ ಹೆಣ್ಮಗಳು. ಯಾವುದೇ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಅನಕ್ಷರಸ್ಥ ಹೆಣ್ಮಗಳು, ತಿಳುವಳಿಕೆ ಇತ್ತು, ಅನಕ್ಷರಸ್ಥ ಹೆಣ್ಮಗಳು, ಅಕ್ಷರ ಜ್ಞಾನ ಇಲ್ಲ. ಆದ್ರೆ ಆ ಹೆಣ್ಮಗಳು ಕೇಳ್ತಾಳೆ ಗಂಡನನ್ನು, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆ ಅನ್ನುವಂಥದ್ದು ಯಾರಿಗಿರ್ಬೇಕು? ರಾಜರಿಗಿರ್ಬೇಕದು. ಶಿವಭಕ್ತರಿಗೆ ಯಾಕೆ ಆಸೆ? ಶಿವಭಕ್ತರಿಗೆ ಶಿವ ನಮ್ಮನ್ನು ಪಾಲನೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ ಅನ್ನುವಂಥ ನಂಬಿಕೆ ಇರಬೇಕು. ಆದ್ರೆ ರಾಜಗೆ ಆಸೆ ಇರಬೇಕು. ಯಾಕೆ? ಅವ ಪ್ರಜೆಗಳನ್ನು ಪಾಲನೆ ಮಾಡಬೇಕಾಗ್ಯದ, ಪೋಷಣೆ ಮಾಡಬೇಕಾಗ್ಯದ. ರಾಜನಾಗಿರ್ತಕ್ಕಂಥವ್ನಿಗೆ ಆಸೆ ಇರಬೇಕು. ನಮಗೆ ಯಾಕೆ ಶಿವಭಕ್ತರಿಗೆ? ಅಂದ್ರೆ ನಮಗೆ ಭಗವಂತನ ಮೇಲೆ ನಂಬಿಕೆ ಹೋಗಿಬಿಡ್ತೇನು? ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಸಿಟ್ಟು ಅನ್ನುವಂಥದ್ದು ಯಮದೂತರಿಗಿರಬೇಕು. ಯಾಕಂದ್ರೆ ಟೈಮ್ ಮುಗೀತು ಅಂದ್ರೆ ಪಾಶ ಹಾಕಿ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಸಿಟ್ಟಿರಬೇಕು. ಅವ್ರ ಸಮಾಧಾನ ಆದ್ರೆ ನಡೆಯಂಗಿಲ್ಲ ಈ ಜಗತ್ತು. ಯಾಕಂದ್ರೆ ಸಾಯಕ್ಕೆ ಯಾರೂ ಇಷ್ಟಪಡಂಗಿಲ್ಲ. ಸಾವು ಬಂದ ತಕ್ಷಣ ನಮ್ಮ ತಕರಾರು ತೆಗ್ಯಾರೆ. ಆದ್ರೆ ನಮ್ಮ ಏನೇ ತಕರಾರುಗಳಿರಲಿ, ನಮ್ಮದು ಸಮಯ ಮುಗೀತು ಅಂದ್ರೆ ಕರ್ಕೊಂಡು ಹೋಗಬೇಕಾದ್ರೆ ರೋಷ ಅನ್ನೋದು ಯಮದೂತರಿಗಿರಬೇಕು. ಅಜಾತರಿಗೆ, ಶತ್ರುಗಳ ಇಲ್ಲಾರ್ದರಿಗೆ ಯಾಕೆ ಸಿಟ್ಟಿರಬೇಕು? ಇವೆರಡು ಉಪಮೆಗಳನ್ನು ಕೊಟ್ಟು ಆ ತಾಯಿ ಕೇಳ್ತಾಳೆ, ಈ ಸಕ್ಕಿ ಆಸೆ ನಿಮಗೇಕೆ? ಮೊದಲ ಗಂಡನ ನೇರವಾಗಿ ಕೇಳಲಿಲ್ಲಕ್ಕೆ, ಎಲ್ಲಿಂದ ತಂದಿರಿ, ಎಷ್ಟು ತಂದಿರಿ ಅಂಥೇಳಿ ನಿಂದಿರಲಿಲ್ಲ. ಇವೆರಡು ಉಪಮೆಗಳನ್ನು ಕೊಟ್ಟು, ಆಸೆ ಇರಬಾರ್ದು, ರೋಷ ಇರಬಾರ್ದು, ನಿಮಗೆ ಈ ಸಕ್ಕಿ ಆಸೆ ಯಾಕೆ ಬಂತು ಅಂದಾಗ ಇದನ್ನು ಭಗವಂತ ಒಪ್ಪಂಗಿಲ್ಲ ಅನ್ನುವಂಥ ವಿಚಾರವನ್ನು ಅಮರೇಶ್ವರ ಪ್ರಿಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಭಕ್ತಿ ಅಂಥೇಳಿ ಆ ತಾಯಿ ಒಂದು ವಚನದೊಳಗೆ ಹೇಳ್ತಾಳಲ್ಲ. ಅಂದಾಗ ಆವಾಗ ವಿಚಾರ ಮಾಡ್ತಾರೆ ಮಾರಯ್ಯನವರು, ಹೌದಲ್ಲ, ನನಗೆ ದಿನ ಇಷ್ಟ ಸಿಗ್ತಿದ್ದು, ಇವತ್ತು ಅಕ್ಕಿ ಹೆಚ್ಚಿಗೆ ಸಿಕ್ಕವು, ಎಲ್ಲಿಂದ ಸಿಕ್ಕವು? ವಿಚಾರ ಮಾಡ್ತಾರೆ. ಒಂದು ಕ್ಷಣ ಯೋಚನೆ ಮಾಡಿದಾಗ ಅವ್ರಿಗೆ ಅನ್ನಿಸ್ತದ, ಇದು ಅಪ್ಪ ಬಸವಣ್ಣನವರು, ಅಣ್ಣ ಬಸವಣ್ಣನವರ ದಾಸೋಹದ ಮುಂದೆ ಹೆಚ್ಚಿಗೆ ಅಕ್ಕಿ ಚೆಲ್ಲಿದ್ರಿ ಇವತ್ತು. ನಮ್ಮ ಶರಣರು ನೋವು ಪಡಬಾರ್ದು, ನಮ್ಮ ಶರಣರು ಆರಾಮಾಗಿರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಬಸವಣ್ಣನವರು ಮಾಡಿದ ಕೆಲಸ ಅಂತೇಳಿ ಹೇಳಿದಾಗ ಆ ತಾಯಿ ಲಕ್ಕಮ್ಮ ಅಂತಾರ, ನಿಮ್ಮ ಬಸವಣ್ಣಗೆ ಇಂಥದನ ಕೆಲಸ ಅಂದ್ರೆ ಕಷ್ಟಪಡೋದು ಬೇಡ, ಸತ್ಯಶುದ್ಧ ಕಾಯಕ ಮಾಡೋದು ಬೇಡ, ಬದುಕಿನೊಳಗೆ ಹೆಚ್ಚಿಗೆ ಯಾವುದೂ ಕೂಡ ಬೇಡ, ನಮ್ಮ ಬದುಕಿನೊಳಗೆ ಎಷ್ಟದ ಅಷ್ಟರೊಳಗೆ ತೃಪ್ತಿಯಿಂದ ಬದುಕಬೇಕು ಅಂಥೇಳಿ ಆ ತಾಯಿ ಪ್ರತಿದಿನ ಎಷ್ಟು ಅಕ್ಕಿ ಬರ್ತಿದ್ವಲ್ಲ ಅಷ್ಟೇ ತೊಕ್ಕೊಂಡು ಉಳ್ದದ್ವನ್ನು ಮತ್ತು ಎಲ್ಲಿ ಹೆಚ್ಚಿಗೆ ಚೆಲ್ಲಿದ್ವಲ್ಲ ಅಲ್ಲೇ ಚೆಲ್ಲಬರ್ರಿ ಅಂಥೇಳಿ ಕೊಟ್ಟು ಕಳಿಸಿಲ್ಲಂತ. ಆ ರೀತಿಯೊಳಗೆ ಆಸೆ ಅನ್ನುವಂಥದ್ದು ಮನುಷ್ಯನಿಗೆ ಯಾವ ಮಟ್ಟಕ್ಕಿರಬೇಕು, ಆಸೆ ಯಾವ ವಿಚಾರದೊಳಗಿರಬೇಕು, ನಾನು ನನ್ನದು ಅನ್ನುವಂಥ ವಿಚಾರದೊಳಗೆ ಆಸೆ ಇರಬಾರ್ದು. ನಾವು ನಮ್ಮದು ಅನ್ನುವಂಥ ಐಕ್ಯತೆಯ ವಿಚಾರದೊಳಗೆ ಆಸೆ ಇರಬೇಕು, ಒಳಿತಿನ ವಿಚಾರದೊಳಗೆ ಆಸೆಗಳಿರಬೇಕೇ ಹೊರತು ಆಸೆ ದುರಾಸೆ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಇಲ್ಲಿ ಆ ತಾಯಿ ಕಟ್ಟಿಕೊಡ್ತಾಳೆ.